ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ವಾಪಸ್ ಪಡೆಯುವಂತ ಆದೇಶ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಡಿಕೆ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಸಿಎಂ. ಅಂತ ಚರ್ಚೆ ಇಲ್ಲ, ಸರ್ಕಾರದ ಮುಂದೂ ಕೂಡ ಯಾವ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ. From 9 to morning 6, we have to sort it out that she has put a request. ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ರಿಂದ ಅದನ್ನ ಎರಡು ದೃಷ್ಟಿಯಿಂದ ಮಾಡಿದ್ರು. ಈಗ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಷ್ಟೇ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ವಾಪಸ್ ಪಡೆಯುವ ಆದೇಶ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕೆಲ ದಿನಗಳ ಹಿಂದೆ ಕೇರಳಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ನನಗೂ ಹಾಗೂ ಸಿಎಂಗೂ ಕರೆ ಮಾಡಿ ಕರ್ನಾಟಕದಿಂದ ಬಂಡೀಪುರ ಮೂಲಕ ಕೇರಳಕ್ಕೆ ಹೋಗುವ ಮಾರ್ಗದಲ್ಲಿ ಸಂಚಾರ ಸಮಸ್ಯೆ ಇದೆ, ಸರಿಪಡಿಸಿ ಅಂತ ಹೇಳಿದ್ರು. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಸಮಸ್ಯೆಯನ್ನ ಸರಿ ಮಾಡ್ತೇವೆ ಅಂತ ಹೇಳಿದ್ರು. 3 days back, Priyanka Gandhi called me and my chief minister. She said that there is from 9 to morning 6, we have to sort it out that she has put a request. Now also when I came here, one of the Sangathan people also gave me a same representation. We have assured after she has been elected, we will have a separate meeting between the two states. So Priyanka Gandhi will come, we will try to sort out that problem in whatever way best we can. ಕೇರಳದಲ್ಲಿ ಆಡಿದ್ದ ಮಾತಿಗೆ ನಿನ್ನೆ ಡಿಕೆ ಸಮರ್ಥನೆಗೆ ಇಳಿದಿದ್ರು. ಜನರ ಹಿತ ಕಾಪಾಡೋಕೆ ಪರಿಶೀಲನೆ ಮಾಡುತ್ತೇವೆಂದು ಹೇಳಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ನಾನು ಬಂಡೀಪುರಕ್ಕೆ ಅಲ್ಲಿ ಹೋಗಿ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಮಾತಾಡಿದ್ದಾರೆ. ನಾವು 2 ಸರ್ಕಾರಗಳನ್ನ ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ, ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಅದನ್ನ ಪರಿಶೀಲನೆ ಮಾಡ್ತಿದ್ದಾರೆ ಅಂದ್ರು. ಈ ಹಿಂದೆನೂ ಕೂಡ ಈ ರೀತಿ ಅನೇಕ ಬಾರಿ ತೀರ್ಮಾನಗಳಾಗಿದ್ದಾವೆ. ನೈಟ್ ಟೈಮಲ್ಲಿ ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಾಣಿಗಳು, ವಿಶೇಷವಾಗಿ ಕೆಲವು ರೇರ್ ಸ್ಪೀಸೀಸು ಅವುಗಳು ಸತ್ತಿದ್ದಾವೆ. ಹಾಗಾಗಿ ಒಂದು ಕಡೆ ಅದು ಆಗುತ್ತೆ, ರಾತ್ರಿ ಹೊತ್ತು ಜನಗಳಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ ಮತ್ತೆ ತಿರ್ಗಾ ಅದನ್ನು ಮುಚ್ಚಿದ್ರು. ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ರಿಂದ ಅದನ್ನು ಎರಡು ದೃಷ್ಟಿಯಿಂದ ಮಾಡಿದ್ರು. ಈಗ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಷ್ಟೇ. ಡಿಕೆ ಮಾತಿಗೆ ಸ್ಪಷ್ಟನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಇಂಥ ಚರ್ಚೆಯೇ ಇಲ್ಲ, ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಅಂದ್ರು. ಬಂಡೀಪುರದಲ್ಲಿ ರಾತ್ರಿ ಸಂಚಾರವನ್ನ ಮತ್ತೆ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ. ಡಿಕೆ ಶಿವಕುಮಾರ್ ಪ್ರಸ್ತಾವ ಇಲ್ಲ, ಆ ಥರ ಚರ್ಚೆನೂ ಆಗಿಲ್ಲ, ಪ್ರಸ್ತಾವನೂ ಇಲ್ಲ. ಡಿಕೆ ಶಿವಕುಮಾರ್ ನನಗೆ ಅವರಿಗೆ ಕೇಳಿ, ಯಾರು ಹೇಳಿದ್ರು ಅವ್ರನ್ನೇ ಕೇಳಿದ್ರು. ನನಗೆ ಗೊತ್ತಿರೋ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಇಲ್ಲ, ಚರ್ಚೆನೂ ಆಗಿಲ್ಲ. 2009ರಿಂದಲೂ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಪ್ರಾಣಿಗಳ ಜೀವಕ್ಕೆ ಕುತ್ತು ಹಿನ್ನೆಲೆ ಈ ನಿಯಮ ಜಾರಿ ಇದೆ. ಆದ್ರೆ ಈಗ ಡಿಕೆ ಮಾತಿನಿಂದ ಪರಿಸರವಾದಿಗಳು ಬೇಸರ ಹೊರಹಾಕಿದ್ದಾರೆ. ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರೆ ಕಾಡು ಪ್ರಾಣಿಗಳ ಜೀವಕ್ಕೆ ಹಾನಿಯಾಗಲಿದೆ. ಹೀಗಾಗಿ ಯಾರ ಒತ್ತಡಕ್ಕೂ ಮಣಿಯದೆ ರಾತ್ರಿ ಸಂಚಾರ ನಿರ್ಬಂಧ ಆದೇಶ ತೆರವು ಮಾಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ಒಂದು ವೇಳೆ ರಾತ್ರಿ ಸಂಚಾರ ನಿರ್ಬಂಧ ತೆರವು ಮಾಡಿದ್ರೆ ಗಡಿ ಬಂದ್ ಮಾಡಿ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಡಿಸಿಎಂ ಡಿಕೆ ಮಾತಿನಿಂದ ಪರಿಸರವಾದಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಕೂಡ ಇಂಥ ಚರ್ಚೆ ಇಲ್ಲ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.